ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸಂಡೇ ಡೈಲಿ ವ್ಲಾಗ್. ಇವತ್ತು ಸಂಡೇ ಆಗಿರೋದ್ರಿಂದ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಮ್ಯಾಂಗೋನ ನಾನು ನೀರಲ್ಲಿ ಹಾಕಿ ನೆನೆ ಹಾಕಿದ್ದೆ. ಇದನ್ನು 1 ಅವರ್ ಟು ಹಾಫ್ ಆನ್ ಅವರ್ ನಾನು ನೆನೆ ಹಾಕ್ತೀನಿ. ಬಿಕಾಸ್ ಯಾವುದೇ ಥರ ಅಂತಹ ಹೊಟ್ಟೆ ನೋವಾಗಲಿ, ಹೀಟಿಗೆ ಪಿಂಪಲ್ ಬರೋದಾಗಿರಲಿ, ಸ್ಕಿನ್ ಆ್ಯಕ್ನೆ ಬರೋದಾಗಿರಲಿ ಯಾವುದೂ ಆಗಲ್ಲ. ಆಮೇಲೆ ಮಕ್ಕಳಿರೋದ್ರಿಂದ, ನನ್ನ ಮಗ ಇರೋದ್ರಿಂದ ಯಾವುದೇ ಹೀಟ್ಗೆ ಹೊಟ್ಟೆ ನೋವು ಬರೋದಾಗಿರಲಿ ಯಾವುದೂ ಇದಾಗಲ್ಲ. ಮತ್ತು ಕೆಲವ್ರಿಗೆ ಮ್ಯಾಂಗೋ ತಿಂದು ಡಿಹೈಡ್ರೇಟ್ ಆಗೋ ಚಾನ್ಸಸ್ ಇರುತ್ತೆ. ಈ ಥರ ಲೂಸ್ ಮೋಷನ್ ಆ ಥರ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ ಹೀಟ್ಗೆ. ಯಾವುದೇ ರೀತಿ ಏನೂ ಆಗಬಾರ್ದು ಅಂತ ಯಾವಾಗ್ಲೂ ನಾನು ಏನೇ ಥರ ಮ್ಯಾಂಗೋ ಡಿಶಸ್ ಮಾಡಿದ್ರೂ ನಾನು ನೀರಲ್ಲಿ ನೆನೆ ಹಾಕ್ತೀನಿ. ತುಂಬ ಆಗಲಿಲ್ಲ, ಟೈಮೇ ಇಲ್ಲ ಅಂದ್ರೂ ಅಟ್ಲೀಸ್ಟ್ ಹಾಫ್ ಆನ್ ಅವರ್ ಅಂತೂ ಮಿನಿಮಮ್ ಹಾಕೇ ಹಾಕ್ತೀನಿ. ಇಲ್ಲಾಂದರೆ ನಾನು ತಿನ್ನೋಕ್ಕೆ ಹೋಗಲ್ಲ ಮ್ಯಾಂಗೋನ. ನಾನು ಈ ಥರ ಮ್ಯಾಂಗೋನ ನೀರಲ್ಲಿ ನೆನೆ ಹಾಕಿ ಅದನ್ನು ಚೆನ್ನಾಗಿ ತೊಳೆದು ಆಮೇಲೆ ಈ ಥರ ಪಲ್ಪ್ ಇದು ಮಾಡ್ತಿದ್ದೆ. ಯಾಕಂದರೆ ನಾನು ಇವತ್ತು ಮ್ಯಾಂಗೋ ಸೀಕರಣೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇವತ್ತು ಸಂಡೇ ಎಲ್ಲರೂ ಮನೇಲಿರ್ತಾರೆ, ಮ್ಯಾಂಗೋ ಸೀಕರಣೆ ಮಾಡಿದ್ರೆ ಎಲ್ಲರೂ ತಿಂತಾರೆ ಅನ್ನೋದು ಕಾರಣದಿಂದ ಮ್ಯಾಂಗೋ ಸೀಕರಣೆ ಮಾಡ್ತಿದ್ದೆ. ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಸೀಕರಣೆ ಮಾಡೋಣ ಅಂತ ಮಾಡ್ತಿದ್ದೆ. ಬಿಕಾಸ್ ಯಾವಾಗಲೂ ಚಪಾತಿಗೆ ತರಕಾರಿ ಪಲ್ಯ, ಕಾಳು ಪಲ್ಯ, ಸೊಪ್ಪಿನ ಪಲ್ಯ ಅಂತ ಮಾಡ್ತಾನೆ ಇರ್ತೀನಿ. ಮ್ಯಾಂಗೋ ಸೀಕರಣೆ ಮಾಡು ಅಂತ ನಮ್ಮ ಹಸ್ಬೆಂಡ್ ಹೇಳಿದರು. ಅದಕ್ಕೆ ಮ್ಯಾಂಗೋ ಸೀಕರಣೆ ಮಾಡ್ತಿದ್ದೆ. ನಾನು ಇದು ಮ್ಯಾಂಗೋನ ಫಾರ್ಮ್ ಮ್ಯಾಂಗೋ ತೊಗೊಂಡಿರ್ತೀನಿ. ಇದು ನ್ಯಾಚುರಲ್ ಸ್ವೀಟ್ನೆಸ್ ಇರುತ್ತೆ, ಯಾವುದೇ ಕೆಮಿಕಲ್ ಹಾಕಿ ಸ್ವೀಟ್ನೆಸ್ ಮಾಡಿರಲ್ಲ. ಈ ಮ್ಯಾಂಗೋನ ನಾನು ಎಲ್ಲಿ ತೊಗೋತೀನಿ, ಈ ಮ್ಯಾಂಗೋನ ನಾನು ಫಾರ್ಮಿಂದ ಎಲ್ಲಿಂದ ತರಿಸ್ತೀನಿ ಅಂತ ಈ ವಿಡಿಯೋ ಕೊನೆಯಲ್ಲಿ ನಾನು ಹಾಕಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ, ಫುಲ್ ವಿಡಿಯೋನ ನೋಡಿ. ಆವಾಗ ನಿಮಗೂ ಎಲ್ಲಿ ಮ್ಯಾಂಗೋ ರೀಸನಬಲ್ ಆಗಿ ಫಾರ್ಮ್ ಮ್ಯಾಂಗೋ ಎಲ್ಲಿ ಸಿಗುತ್ತೆ ಅಂತ ಗೊತ್ತಾಗುತ್ತೆ. ಅವ್ರು ತೋಟದಲ್ಲೇ ಬೆಳೆದು ಅವರು ಇಲ್ಲಿ ಬಂದು ಸೆಲ್ ಮಾಡ್ತಾರೆ. ಯಾವುದೇ ರೀತಿ ಕೆಮಿಕಲ್ ಹಾಕ್ತಾನೆ ಇದು ಮಾಡ್ತಾರೆ. ಆಮೇಲೆ ಫಾರ್ಮ್ದು ಮ್ಯಾಂಗೋಸ್ ಅಂದರೆ ತುಂಬಾ ಕಾಸ್ಟ್ಲಿ ಹೇಳ್ತಾರೆ. ಆ್ಯಕ್ಚುಲಿ ಬೇರೆ ಕೆಮಿಕಲ್ ಇದು ಮಾಡಿರೋ ಮ್ಯಾಂಗೋಗಿಂತ ಇದು ಸ್ವಲ್ಪ ರೀಸನಬಲ್ ಆಗೇ ಕೊಡ್ತಾರೆ. ಅದು ಎಲ್ಲಿ ತೊಗೊಂಡೆ, ಎಲ್ಲಿ ನೀವು ತೊಗೋಬೋದು ಅಂತ ಈ ವಿಡಿಯೋ ಕೊನೆಯಲ್ಲಿ ನಾನು ಹಾಕಿದ್ದೀನಿ, ಮಿಸ್ ಮಾಡಿದೆ ನೋಡಿ. ನಾನಿಲ್ಲಿ 4 ಮ್ಯಾಂಗೋ ತೊಗೊಂಡಿದ್ದೀನಿ. 4 ಮ್ಯಾಂಗೋ ಒಂದೊಂದೇ ತೆಗ್ದು ಈ ಥರ ಫುಲ್ ಪಲ್ಪೆಲ್ಲ ಬಿಡಿಸ್ಕೊತೀನಿ. ನಾನು ಆದಷ್ಟು ಕೈಯಲ್ಲೇ ಈ ಥರ ಎಲ್ಲ ಮಾಡ್ಕೋತೀನಿ. ಫುಲ್ ಪಲ್ಪೆಲ್ಲ ತೆಗ್ದು ಇದು ಮಾಡ್ಕೋತೀನಿ. ಲಾಸ್ಟಲ್ಲಿ ನಾನು ಸಿಪ್ಪಲ್ಲಿ ಇರೋದನ್ನು ಬಿಡಿಸ್ಕೊಂಡಿದ್ದೀನಿ. ಒಂದೊಂದೇ ವಾಟೆ ಸಮೇತ ನಾನು ಈ ಥರ ಫುಲ್ ಇದು ಮಾಡಿರ್ತೀನಿ. ಯಾವುದೇ ರೀತಿ ವಾಟೆಲ್ಲೂ ಹಣ್ಣು ಉಳ್ಕೋಬಾರ್ದು ಅಂತ ಕಾರಣದಿಂದ ನಾನು ಎಲ್ಲನೂ ಈ ಥರ 4 ಹಣ್ಣು ಈ ಥರ ಮಾಡ್ಕೋತೀನಿ. ಇದು ಪೂರಿಗೆ, ಚಪಾತಿಗೆ, ಬೇಳೆ ಒಬ್ಬಟ್ಟಿಗೂ ತುಂಬ ಚೆನ್ನಾಗಿರುತ್ತೆ. ಕೆಲವು ಹೋಟ್ಲಲ್ಲಿ ಬೇಳೆ ಒಬ್ಬಟ್ಟಿಗೂ ಕೊಡ್ತಾರೆ. ನಾವು ಯಾವಾಗಾದರೂ ಒಂದೊಂದು ಸಲ ಬೇಳೆ ಒಬ್ಬಟ್ಟು ಮಾಡಿದರೆ ಬೇಳೆ ಒಬ್ಬಟ್ಟಿಗೂ ನಾವು ಈ ಥರ ಮಾಡ್ಕೋತೀವಿ. ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಸಾಫ್ಟ್ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ನಾರ್ತ್ ಸೈಡಲ್ಲಿ ಪೂರಿಗೆ ಜಾಸ್ತಿ ಮಾಡೋದು ಇದು. ಮತ್ತು ಹೋಟೆಲ್ಗಳಲ್ಲೂ ಕೆಲವೊಂದು ಹೋಟೆಲಲ್ಲಿ ಪೂರಿಗೂ ಮ್ಯಾಂಗೋ ಸೀಸನ್ ಇದ್ದಾಗ ಮ್ಯಾಂಗೋ ಸೀಕರಣೆ ಕೊಡ್ತಾರೆ. ಮತ್ತು ಅದು ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ನಾವಿವತ್ತು ಚಪಾತಿಗೆ ಇದನ್ನು ಮಾಡ್ತಿದ್ವಿ. ಕೆಲವೊಮ್ಮೆ ನಾವು ಬೇಳೆ ಒಬ್ಬಟ್ಟಿಗೂ ಈ ಥರ ಮಾಡಿರ್ತೀವಿ. ಬೇಳೆ ಒಬ್ಬಟ್ಟುಗೂ ಟೇಸ್ಟ್ ಒಂಥರ ಚೆನ್ನಾಗಿರುತ್ತೆ ಅಂತ. 4 ಮ್ಯಾಂಗೋನು ನಾನು ಈ ಥರ ಮಾಡಿಕೊಂಡು ಮತ್ತು ಸಿಪ್ಪೆಲಿರೋದನ್ನು ನಾನು ಚಾಕುಲಿ ನೀಟಾಗಿ ತೆಗ್ದು ಯಾವುದೇ ಹಣ್ಣು ವೇಸ್ಟ್ ಆಗದೇ ಇರೋಂಗೆ ಮಾಡ್ತೀನಿ. ಯಾವುದೂ ಇದಾಗಲ್ಲ. ನೀವು ಬೇಕಂದರೆ ಇಷ್ಟೇ ಮಾಡಿ ಬಿಡ್ಬೋದು. ನಾನು ಆದರೆ ಇದು ಮಾಡಿದ್ದೆ, ಒಂದು ಜಾರಲ್ಲಿ ಹಾಕಿ ಸ್ವಲ್ಪ ಲೈಟಾಗಿ ಮಿಕ್ಸಿ ಮಾಡಿದ್ದೆ. ನೀರು ಯಾವುದೇ ರೀತಿ ನೀರು ಹಾಕಿರಲಿಲ್ಲ. ಬಿಕಾಸ್ ಇನ್ನೂ ನೀರು ಆಗೋಗುತ್ತೆ ಅಂತ. ಕೆಲವರು ಹಾಲು ಹಾಕೋತಾರೆ, ಬಟ್ ನಾನು ಹಾಲು ಏನೂ ಹಾಕಲ್ಲ. ಬಿಕಾಸ್ ಆ ನ್ಯಾಚುರಲ್ ಹಣ್ಣು ಸ್ವೀಟ್ನೆಸ್ಸೇ ಇರಲಿ ಅಂತ ಇದಕ್ಕೋಸ್ಕರ ನಾನು ಹಾಲು ಹಾಕಲ್ಲ. ಕೆಲವ್ರು ಹಾಲು ಹಾಕ್ತಾರೆ, ಕೆಲವ್ರು ಕಾಯಿ ತುರಿನೂ ಹಾಕ್ತಾರೆ. ಬಟ್ ನಮ್ಮ ಮನೇಲಿ ಕಾಯಿ ತುರಿ ಯೂಸ್ ಮಾಡೋದೇ ಕಮ್ಮಿ. ಅದಕ್ಕೆ ನಾನು ಯಾವುದೇ ಕಾಯಿ ತುರಿನೂ ಹಾಕಿಲ್ಲ, ಹಾಲು ಹಾಕಲಿಲ್ಲ. ಇದಾದಮೇಲೆ ನಾನು ಸಲ ಮಿಕ್ಸಿಲಿ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೆ. ಅದೊಂಥರ ನೈಸ್ ಆಗಿ ಬರುತ್ತೆ, ಯಾವುದೇ ಪಲ್ಪ್ ಬಾಯಿಗೆ ಸಿಗಲ್ಲ ಅಂತ. ಅದಾದಮೇಲೆ ನಾನು 1 ಕಪ್ 3/4 ಕಪ್ ನಾನು ಬೆಲ್ಲ ತೊಗೊಂಡು ಬೆಲ್ಲ ಹಾಕಿ ಇದು ಮಾಡಿದ್ದೆ. ಕೆಲವರು ಬೆಲ್ಲ ಕರಗಿಸ್ಬಿಟ್ಟು ಹಾಕ್ತಾರೆ. ಬೆಲ್ಲ ಕರಗಿಸ್ಬಿಟ್ಟು ನೀಟಾಗಿ ಫಿಲ್ಟ್ರ್ ಮಾಡಿ ಹಾಕ್ತಾರೆ. ನಾನು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿರೋದ್ರಿಂದ ಬೆಲ್ಲ ನೀಟಾಗಿ ಪುಡಿ ಮಾಡಿಕೊಂಡು ಹಾಗೆ ಬೆಲ್ಲ ಹಾಕಿದ್ದೆ. ಆಮೇಲೆ ಇದಕ್ಕೆ 1 ಪಿಂಚ್ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡಿದ್ದೆ, ಮತ್ತು ಏಲಕ್ಕಿ ಪುಡಿ ಮತ್ತು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ. ಅದಾದಮೇಲೆ ನಾನೆಲ್ಲ ಅಲ್ಲೇ ಕ್ಲೀನ್ ಮಾಡ್ಕೊಂಬಿಟ್ಟೆ. ಯಾಕಂದರೆ ಚಪಾತಿ ಮಾಡೋಕ್ಕೆ ಈಸಿ ಆಗುತ್ತೆ. ನಾನು ಡೈರೆಕ್ಟಾಗಿ ಕಲ್ಲಲ್ಲಿ ಏನು ಮಾಡಲ್ಲ, ಮನೆಯಲ್ಲೇ ಮಾಡೋದು. ಬಟ್ ಅಂದ್ರೂ ಬೇಡ ಅಂದ್ಬಿಟ್ಟು ನಾನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟಿದ್ದೆ ಅಲ್ಲೇ.
ಸೊ ಮ್ಯಾಂಗೋ ಸೀಕರ್ನಿ ಈ ಥರ ಈ ಥಿಕ್ನೆಸ್ಸಲ್ಲಿ ಮಾಡಿದೆ. ಕೆಲವರು ಇನ್ನೂ ಸ್ವಲ್ಪ ನೀರಿನಂಗೆ ಮಾಡ್ಕೋತಾರೆ, ಯಾಕಂದರೆ ಬೆಲ್ಲದ ಪಾಕ ತಗೊಂಡ್ರಿಂದ. ನಾನು ಬೆಲ್ಲದ ಪಾಕ ತಗೊಂಡಿರಲಿಲ್ಲ. ಹೇಗಿದ್ದರೂ ನಾವು ಇನ್ನೂ ತಿನ್ನೋ ಅಷ್ಟರಲ್ಲಿ ಕರಗಿರುತ್ತೆ ಬೆಲ್ಲ ಅಂತ ನಾನು ಹಾಗೆ ಬೆಲ್ಲ ಬಿಟ್ಟಿದ್ದೆ. ನಿಮಗೆ ಬೇಕಾದರೆ ಸ್ವಲ್ಪ ನೀರಿನಂಗೆ ಮಾಡ್ಕೋಬೋದು. ಇಲ್ಲ ಅಂದರೆ ನಿಮಗೆ ಫಾರ್ಮ್ ಫ್ರೆಶ್ ಮ್ಯಾಂಗೋ ಬೇಕಂದರೆ ವಿಜಯನಗರ ಪೋಸ್ಟ್ ಆಫೀಸ್ ರೋಡ್ ಹಾಗೆ ಸ್ಟ್ರೈಟ್ ಹೋದರೆ ಟುವರ್ಡ್ಸ್ ವಾಟರ್ ಟ್ಯಾಂಕ್ ಹತ್ರ ಅದೇ ರೋಡಲ್ಲಿ ನಿಮ್ಮ ರೈಟ್ ಸೈಡಲ್ಲಿ ಒಂದು ಮನೆ ಬಿಲ್ಡಿಂಗ್ ಅನಿಸುತ್ತೆ. ಆ ಬಿಲ್ಡಿಂಗಲ್ಲಿ ಫಾರ್ಮ್ ಫ್ರೆಶ್ ಮ್ಯಾಂಗೋಸ್ ಮಾಡ್ತಾರೆ. ಕೆಮಿಕಲ್ ಫ್ರೀ ಮ್ಯಾಂಗೋಸ್, ಯಾವುದೇ ರೀತಿ ಅಂತ ಕೆಮಿಕಲ್ ಹಾಕಲ್ಲ. ಮತ್ತು ತುಂಬ ಟೇಸ್ಟ್ ಸ್ವೀಟಾಗಿರುತ್ತೆ. ನ್ಯಾಚುರಲ್ ಸ್ವೀಟ್ನೆಸ್ ನೀವು ತಿಂದಾಗಲೇ ಗೊತ್ತಾಗುತ್ತೆ ಇದು ಯಾವುದೇ ರೀತಿ ಕೆಮಿಕಲ್ ಹಾಕಿಲ್ಲ, ನ್ಯಾಚುರಲ್ ಸ್ವೀಟ್ನೆಸ್ಸು ಅಂತ. ಪರ್ kg 100 rupees. ಆಲ್ಮಂಡ್ ಬಾದಾಮ್ ಮ್ಯಾಂಗೋಸ್ ಮಾರ್ತಾರೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟೂ ಅಷ್ಟೇ ಚೆನ್ನಾಗಿರುತ್ತೆ. ಯಾವುದೇ ಥರ ನಾವು ಈ ಥರ ಮ್ಯಾಂಗೋ ಡಿಶಸ್ ಮಾಡಬೇಕು ಅಂದರೆ ನ್ಯಾಚುರಲ್ ಸ್ವೀಟ್ನೆಸ್ ಇರುತ್ತೆ. ಇವರು ಎವ್ರಿ ಡೇ ಈವ್ನಿಂಗ್ 6:30ಇಂದ ಟಿಲ್ ಸ್ಟಾಕ್ ಇರೋ ತನಕ ಮಾರ್ತಾರೆ. ಇವ್ರದ್ದೇ ಓನ್ ಮ್ಯಾಂಗೋ ಫಾರ್ಮ್ ಇದೆ. 25 acres ಚಿಕ್ಕಬಳ್ಳಾಪುರದಲ್ಲಿ ಇದೆಯಂತೆ. ಸೊ ಎವ್ರಿ ಡೇ 6:30 ಮೇಲೆ ಅವರೇ ಫಾರ್ಮಿಂದ ತೊಗೊಂಬಂದು 6:30 ಮೇಲೆ ಮಾರ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ನಾವು 4 kg ತೊಗೊಂಡಿದ್ವಿ. ನಮ್ಮ ಅತ್ತೆ ಊರಿಗೆ ಹೋಗೋದ್ರಿಂದ ಸೊ ಊರಲ್ಲಿ ಅಲ್ಲಿಯೂ ಕೊಟ್ಟು ಕಳ್ಸೋಣ ಅಂತ ಅವ್ರಿಗೆ 2 kg ಮತ್ತು ನಾವು ಮನೆಗೆ 2 kg ತೊಗೊಂಡಿದ್ವಿ. ಹಾಗೆ ನನ್ನ ಫ್ರೆಂಡ್ ಮಗನ ನಾಮಕರಣ ಇರೋದ್ರಿಂದ ನಾನು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ನಾನು ಬಸವೇಶ್ವರನಗರದಲ್ಲಿ ಲೊಕೇಟ್ ಆಗಿರೋವಂಥ ಬೇಬಿ ಮಾರ್ಟ್ಗೆ ಹೋಗಿದ್ದೆ. ಇದು ಕಂಪ್ಲೀಟ್ ಎಲ್ಲಿ ಬರುತ್ತೆ ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ಇಲ್ಲಿ ನಿಮಗೆ ಎಲ್ಲ ತರಹ ಮಕ್ಳಿಗೆ ಬೇಕಾಗಿರೋ ಐಟಮ್ಸ್ ಸಿಗುತ್ತೆ. ವೆಹಿಕಲಿಂದ ಹಿಡಿದು ನ್ಯೂ ಬೋರ್ನಿಂದ ಹಿಡಿದು ಎಲ್ಲ ಥರ ಐಟಮ್ಸು ನಿಮ್ಗೆ ಸಿಗುತ್ತೆ. ಇಲ್ಲಿ ಸೈಕಲ್ಸ್ ಆಗಿರ್ಬೋದು, ವೆರೈಟೀಸ್ ಆಫ್ ಸೈಕಲ್ಸ್ ಇರುತ್ತೆ ನಿಮ್ಮ ಬಜೆಟ್ ರೇಂಜ್ ತಕ್ಕಾಗೆ. ಇಲ್ಲಿ ಬೇಬಿ ಕ್ರಡಲ್ ಸಿಗುತ್ತೆ. ಯಾವ ಥರ ನಿಮಗೆ ಬಟ್ಟೆ ಥರ ಫೋಲ್ಡಿಂಗ್ ಬೇಕು ಇಲ್ಲ ಮರದೇ ಬೇಕು ನಮಗೆ ಟ್ರೆಡಿಷ್ನಲ್ ಆಗಿ ಅಂದರೆ ಆ ಥರನೂ ಸಿಗುತ್ತೆ. ಸೊ ತೊಟ್ಲಿಗೆ ಏನೇನು ಬೇಕಾಗಿರೋ ಆಟ ಸಾಮಾನು ಆಗಿರ್ಬೋದು, ಬೆಡ್ ಪ್ರೊಟೆಕ್ಟರ್ ಆಗಿರ್ಬೋದು, ಬೆಡ್ ಆಗಿರ್ಬೋದು, ಎಲ್ಲ ಥರ ಸಾಮಾನುಗಳು ಇಲ್ಲಿ ಸಿಗುತ್ತೆ. ಆಟ ಸಾಮಾನಿಂದ ಹಿಡ್ದು ಬೇಕಾಗಿರೋವಂಥ ಎಲ್ಲ ಐಟಮು ಸಿಗುತ್ತೆ. ಯಾವುದೇ ಥರ ಮಕ್ಕಳು ವೆಹಿಕಲ್ ತೊಗೊಂಡ್ರೆ ಆನ್ಲೈನ್ಗೂ ಇಲ್ಲಿಗೂ ಏನು ವ್ಯತ್ಯಾಸ ಇರುತ್ತೆ, ಆನ್ಲೈನ್ ಜಸ್ಟ್ ಸೆಲ್ ಮಾಡ್ತಾರೆ. ಬಟ್ ಆದರೆ ನಾವಿಲ್ಲಿ ಮಕ್ಳಿಗೂ ಆಟ ಸಾಮಾನು ಯಾವುದೇ ಥರ ವೆಹಿಕಲ್ಸ್ ಎಸ್ಪೆಷಲಿ ತೊಗೊಂಡ್ರೆ ಅದು ಟಯರ್ ಹೋಗಿರ್ಬೋದು ಅಥವಾ ರಿಮೋಟ್ ಹಾಳು ಮಾಡ್ಕೊಂಡಿರ್ಬೋದು, ಮಕ್ಕಳು ಏನಾದರೂ ಆದ್ರೂ ಫುಲ್ ಸರ್ವಿಸ್ ಇಲ್ಲಿರುತ್ತೆ. ಸೊ ಯಾವಾಗಲೇ ಬೇಕಾದರೂ ನಾವು ಇಲ್ಲಿ ಸರ್ವಿಸ್ ಮಾಡ್ಬೋದು. ಟಯರ್ ರಿಪ್ಲೇಸ್ಮೆಂಟ್ ಆಗಿರ್ಬೋದು ಅಥವಾ ರಿಮೋಟ್ ಏನಾದರೂ ಮಕ್ಕಳು ಹಾಳು ಮಾಡ್ಕೊಂಡಿರ್ಬೋದು. ಸೊ ಎಲ್ಲ ತರಹ ಅಂತ ರಿಪ್ಲೇಸ್ಮೆಂಟ್ ಇರುತ್ತೆ. ಸೊ ನಮಗೆ ಆನ್ಲೈನಲ್ಲಿ ಯಾವುದೋ ಪ್ರಾಡಕ್ಟು ಏನೋ ಸುಮ್ಮನೆ ನೋಡಿ ತೊಗೋತೀವಿ. ಬಟ್ ನಾವಿಲ್ಲಿ ಟಚ್ ಆ್ಯಂಡ್ ಫೀಲ್ ಮಾಡಿ ನಮಗೆ ಇಷ್ಟ ಆದರೂ ತೊಗೋಬೋದು, ಇಲ್ಲಿ ಇಲ್ಲಾಂದರೆ ಇಲ್ಲ. ಸೊ ಎಲ್ಲ ಥರ ಮಕ್ಕಳಿಗೆ ಬೇಕಾಗಿರೋವಂಥ ಬುಕ್ಸು, ರೈಮ್ಸ್ ಬುಕ್ಸು, ಡ್ರಾಯಿಂಗ್ ಬುಕ್ಕು, ಪೌಚಸ್ಸು ಎಲ್ಲ ಸಿಗುತ್ತೆ. ಸೊ ನಾವು ಆದಷ್ಟು ಏನೇ ಬೇಕಿದ್ರೂ ನಾವು ಇಲ್ಲೇ ತೊಗೋತಿರ್ತೀವಿ. ನಮ್ಮ ಮಗನಿಗೆ ನಾವು ಕಾರನ್ನು ಇಲ್ಲೇ ತೊಗೊಂಡಿದ್ವಿ. ಅವನಿಗೆ 1 year ಬರ್ಡೇಗೆ ಕಾರ್ ಗಿಫ್ಟ್ ಮಾಡುವಾಗ. ಸೊ ಕಾರನ್ನು ನಮಗೆ ಬೇರೆ ಆನ್ಲೈನ್ ಕಾರ್ಗೂ ಈ ಕಾರ್ಗೂ ಏನು ವ್ಯತ್ಯಾಸ ಅನ್ಸುತ್ತೆ ಅಂದರೆ ಸ್ವಲ್ಪ ಹೈಟ್ ಡಿಫ್ರೆನ್ಸಸ್ ಇರುತ್ತೆ. ಸ್ವಲ್ಪ ಹೈಟಾಗಿ ಒಂಥರ ಇದಾಗಿ ಕಂಫರ್ಟಬಲ್ ಆಗಿರುತ್ತೆ ಮಕ್ಕಳಿಗೆ. ಆನ್ಲೈನಲ್ಲಿ ತೊಗೊಂಡು ತುಂಬ ಚಿಕ್ಕದಿರುತ್ತೆ. ಸೊ ಮಕ್ಕಳು ಯಾವಾಗ ಅದ್ರ ಮೇಲಿಂದ ಬೀಳೋ ಚಾನ್ಸಸ್ ಇರುತ್ತೆ. ಬಟ್ ನಮ್ಮ ಕಾರಂತೂ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ತೊಗೊಂಡಿದ್ದು. ಸೊ ಏನೇ ಸರ್ವಿಸ್ ಬೇಕಿದ್ರೂ ಇಲ್ಲೇ ಮಾಡಿಸ್ತಾರೆ. ಚಿಕ್ಕ ಮಕ್ಕಳಾಗಿರೋದ್ರಿಂದ ಆದಷ್ಟು ಹಾಳು ಮಾಡೋದು ಜಾಸ್ತಿ ಇರುತ್ತೆ. ಸೊ ಆನ್ಲೈನಲ್ಲಿ ಸರ್ವಿಸ್ ಇರೋಲ್ಲ, ಬಟ್ ಇಲ್ಲಿ ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ. ಇಲ್ಲಿ ನೋಡ್ತಿರ್ಬೋದು ನ್ಯೂ ಬಾರ್ನ್ ಬೇಬಿ ಬಟ್ಟೆಯಿಂದ ಹಿಡ್ದು ಜಾಕೆಟಿಂದ ಹಿಡ್ದು ನಿಮ್ಗೆ 1 year ಮಗು ಬರ್ಡೇ ಫ್ರಾಕ್ಸು ಅಥವಾ ಸೂಟ್ ಏನಾದರೂ ತೊಗೋಬೇಕಂದ್ರೆ ನಿಮ್ಗೆ ಯಾವ ಥರ ಹೇಳ್ತಾರೆ ಆ ಥರ ಕಸ್ಟಮೈಸ್ ತರಿಸ್ತಾರೆ. ಹಾಗೆ ಇಲ್ಲಿ ಬೆಡ್ಡು, ನ್ಯೂ ಬಾರ್ನ್ ಬೇಬಿಗೆ ಬೆಡ್ಡು, ಅದು ಪ್ರೊಟೆಕ್ಟರು ಮತ್ತು ಅದ್ರ ಬೇಕಾಗಿರೋವಂಥ ಮೇಲೆ ನೆಟ್ಟು ಎಲ್ಲ ಸಿಗುತ್ತೆ. ಸೊ ಒನ್ ಸ್ಟಾಪ್ ಮಕ್ಕಳಿಗೆ A to Z.